ಬಂಧುಗಳೇ, ಸಾಗರ ತಾಲೂಕಿನಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ತಾಲೂಕು ಸಮಿತಿಯ ಸರ್ವ ಸದಸ್ಯರ ಸಭೆ ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನವನ್ನು ಇವತ್ತು ಆಯೋಜನೆ ಮಾಡಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ದಲಿತ ಸಂಘರ್ಷ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಈ ಜಗತ್ತಿನ ಬಹುಪಾಲು ದೇಶಗಳಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಏಪ್ರಿಲ್ 14ರಂದು ವಿಶ್ವ ಜ್ಞಾನದ ದಿನವನ್ನಾಗಿ ಆಚರಿಸ್ತಾ ಇದ್ದಾರೆ. ಹಾಗೆ ಭಾರತದಲ್ಲಿ ಪ್ರತಿ ಹಳ್ಳಿ, ಹೋಬಳಿ, ಜಿಲ್ಲೆ, ರಾಜ್ಯಗಳಲ್ಲಿ ಅತಿ ಹೆಚ್ಚು ಅವಮಾನಕ್ಕೂ ಕೂಡ ಅಂಬೇಡ್ಕರ್ ಅವ್ರನ್ನ ಒಳಪಡಿಸ್ತಾ ಇದ್ದಾರೆ. ನೋಡಿ, 2 ಜಗದ್ವಿಖ್ಯಾತಿಗಳು ಬಾಬಾ ಸಾಹೇಬನ್ನ ಈ ಜಗತ್ತಿನ ಸುಮಾರು 135 ದೇಶಗಳಲ್ಲಿ ವಿಶ್ವದ ಜ್ಞಾನದ ಸಂಕೇತವಾಗಿ ವರ್ಲ್ಡ್ ನಾಲೆಡ್ಜ್ ಡೇ ಆಗಿ ಅಂಬೇಡ್ಕರ್ ಜನ್ಮದಿನವನ್ನು ಆಚರಿಸಿದ್ರೆ, ಅದೇ ಭಾರತದ ಜಾತೀಯವಾದಿ ಮನಸ್ಸುಗಳು ಇವತ್ತು ಹೆಚ್ಚು ಬಾಬಾ ಸಾಹೇಬರನ್ನ ಅವಮಾನಿಸ್ತಾ ಇದ್ದಾರೆ, ಅಂಬೇಡ್ಕರ್ ಪ್ರತಿಮೆಗಳನ್ನು ವಿರೂಪಗೊಳಿಸ್ತಾ ಇದ್ದಾರೆ, ಅವಮಾನ ಮಾಡ್ತಾ ಇದ್ದಾರೆ. ಜಗತ್ತಿನ ಇವತ್ತು ಬಾಬಾ ಸಾಹೇಬರನ್ನ ಎಲ್ಲ ದೇಶಗಳು ಕೊಂಡಾಡಿದ್ರೆ ಇಲ್ಲಿ ಅವಮಾನಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಇಲ್ಲಿಯ ಜಾತೀಯವಾದಿ ಮನಸ್ಸುಗಳು. ಇವೆಲ್ಲವನ್ನು ಮೆಟ್ಟಿ ನಿಂತು ಇವತ್ತು ಬಾಬಾ ಸಾಹೇಬ್ ಹೆಸರಲ್ಲಿ ಎಷ್ಟು ಸಂಘಟನೆಗಳು ನೋಂದಣಿ ಆಗಿದ್ದಾವೆ ಅಂದರೆ ಅದನ್ನು ಕೇಳಿದ್ರೆ ನಮಗೆ ಆಶ್ಚರ್ಯ ಆಗ್ತದೆ. ಆಮೇಲೆ ಇಡೀ ಜಗತ್ತಲ್ಲಿ ಅತಿ ಹೆಚ್ಚು ಮೂರ್ತಿಗಳನ್ನು ಏನಾದರೂ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳು. ಅಂಬೇಡ್ಕರ್ ಅವರು ಇಷ್ಟು ವಿಶ್ವ ವಿಖ್ಯಾತಿ ಆಗಲಿಕ್ಕೆ ಅವರು ಪಟ್ಟಂಥ ಶ್ರಮ, ಈ ನೆಲದ ಶೋಷಣೆಗೊಳಗಾದ ಜನರ ವಿಮುಕ್ತಿಗಾಗಿ ಅವರು ಮಾಡಿದಂಥ ಹೋರಾಟ ಅಷ್ಟಿಷ್ಟಲ್ಲ. ಎಲ್ಲರೂ ಹೇಳ್ತಾರೆ ಇವತ್ತು ಬಾಬಾ ಸಾಹೇಬರು ಸಂವಿಧಾನ ಬರೆದರು ಅಂಥೇಳಿ. ಬಾಬಾ ಸಾಹೇಬರು ಸಂವಿಧಾನ ಬರೆಯೋದಕ್ಕೆ ಮುಂಚೆ ಹಾಗಾದ್ರೆ ನಮ್ಮ ದೇಶದಲ್ಲಿ ಯಾವುದು ಸಂವಿಧಾನ ಇರಲಿಲ್ವಾ ಪ್ರಶ್ನೆ ಮಾಡ್ಕೊಳ್ಳೋದಾದರೆ, ಬಾಬಾ ಸಾಹೇಬರ ಸಂವಿಧಾನ ಬರೆಯೋದಕ್ಕೆ ಮುಂಚೆ, ಈ ದೇಶಕ್ಕೆ ಸ್ವತಂತ್ರ ಬರೋದಕ್ಕೆ ಮುಂಚೆ ಈ ಭಾರತ ನೆಲದಲ್ಲಿ ಮತ್ತೊಂದು ಸಂವಿಧಾನ ಇತ್ತು. ಅದು ಮನುಧರ್ಮಶಾಸ್ತ್ರ, ಮನುವಿನ ಸಂವಿಧಾನ. ಈ ಮನುವಿನ ಸಂವಿಧಾನದ ಪ್ರಕಾರ ಚತುರ್ವರ್ಣ ವ್ಯವಸ್ಥೆ ಈ ದೇಶದಲ್ಲಿ ತಾಂಡವಾಡ್ತಾ ಇತ್ತು. ಅದರ ಪ್ರಕಾರ ಬ್ರಹ್ಮನ ತಲೆಯಿಂದ ಹುಟ್ಟಿದವನು ಬ್ರಾಹ್ಮಣ, ತೋಳಿನಿಂದ ಹುಟ್ಟಿದವನು ಕ್ಷತ್ರಿಯ, ತೊಡೆಯಿಂದ ಹುಟ್ಟಿದವನು ವೈಶ್ಯ, ಮತ್ತು ಪಾದದಿಂದ ಹುಟ್ಟಿದವನು ಶೂದ್ರ ಅಂಥೇಳಿ 4 ವರ್ಣಗಳನ್ನು ಮಾಡಿದ್ರು. ಆದರೆ ಈ ದೇಶದ ಅಸ್ಪೃಶ್ಯರಿಗೆ ಚತುರ್ವರ್ಣ ವ್ಯವಸ್ಥೆಯಲ್ಲಿ ಸ್ಥಾನಮಾನವನ್ನೇ ಕೊಟ್ಟಿಲ್ಲ ಮನು. ಹಾಗಾದ್ರೆ ನಾವ್ಯಾರು? ನಾವು ಬ್ರಾಹ್ಮಣರು ಅಲ್ಲ, ಕ್ಷತ್ರಿಯರಲ್ಲ, ವೈಶ್ಯರು ಅಲ್ಲ, ಶೂದ್ರರು ಅಲ್ಲ ಅಂದಮೇಲೆ ನಾವೆಲ್ಲ ಪಂಚಮರು. ನಮಗೆ ಈ ಶ್ರೇಣೀಕೃತ ಸಮಾಜದಲ್ಲಿ ಸ್ಥಾನವನ್ನೇ ಕೊಟ್ಟಿಲ್ಲ. ಅಂತಹ ಸಮಾಜದಿಂದ ಹುಟ್ಟಿ ಬಂದಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ರೀತಿಯ ಕಠಿಣ ಶಿಕ್ಷೆಯನ್ನು ಕೊಟ್ಟು ವಿದ್ಯೆಯಿಂದ ದೂರ ಇಟ್ಟರು, ಅಧಿಕಾರದಿಂದ ದೂರ ಇಟ್ಟರು. ಅಸ್ಪೃಶ್ಯತೆ ತಾಂಡವಾಡ್ತಾ ಇತ್ತು. ಇಡೀ ಜಗತ್ತಿನಲ್ಲಿ ಕುಡಿಯುವ ನೀರಿಗೋಸ್ಕರ ಎಲ್ಲಾದರೂ ಹೋರಾಟ ನಡೆದಿದೆ ಅಂದರೆ ಅದು ಭಾರತದಲ್ಲಿ ಮಾತ್ರ. ನೋಡಿ, ಅಸ್ಪೃಶ್ಯರಿಗೆ ಸಾರ್ವಜನಿಕ ಕೆರೆ, ಬಾವಿ, ಕಟ್ಟೆಗಳಲ್ಲಿ, ನದಿಗಳಲ್ಲಿ ಮುಟ್ಟುವಂಥ ಅವಕಾಶವೇ ಇರಲಿಲ್ಲ. ಕೆರೆ ನೀರನ್ನು
ಹಂದಿ, ನಾಯಿ, ಎಮ್ಮೆ, ದನ ಎಲ್ಲ ಮುಟ್ತವೆ, ನೀರು ಕುಡಿತವೆ. ಎಮ್ಮೆಗಳು ನೀರಲ್ಲಿ ಬಿದ್ದು ಓಡಾಡ್ತಿರ್ತವೆ. ಆದರೆ ಅಸ್ಪೃಶ್ಯರು ಆ ನೀರನ್ನು ಮುಟ್ಟುವ ಹಾಗಿರಲಿಲ್ಲ. ಇದರ ವಿರುದ್ಧ ಬಾಬಾ ಸಾಹೇಬರು ಈ ಅಸ್ಪೃಶ್ಯತೆಯನ್ನು ಅನುಭವಿಸಿ ಇದರ ವಿರುದ್ಧ ಹೋರಾಟಕ್ಕೆ ನಿಂತರು. ಅವರ ಮೊದಲ ಜನ ಚಳುವಳಿ 1927ರಲ್ಲಿ ಮಹಾಟ್ ನಗರದಲ್ಲಿ ಕೈಗೊಂಡಂಥ ಚೌಡಕೆರೆಯ ನೀರನ್ನು ಮುಟ್ಟುವಂಥ ಚಳುವಳಿ. ಸುಮಾರು 10,000 ಅನುಯಾಯಿಗಳ ಜೊತೆ ಆ ಹೋರಾಟವನ್ನು ಮಾಡ್ತಾರೆ ಬಾಬಾ ಸಾಹೇಬರು. ಅದಕ್ಕೆ ಮುಂಚೆ ಆಗಲೇ ಮುನ್ಸಿಪಲ್ ಕೌನ್ಸಿಲಲ್ಲಿ 3-4 ನಿರ್ಣಯಗಳಾಗಿರ್ತವೆ, ಸಾರ್ವಜನಿಕರಿಗೆ ಎಲ್ಲ ತೆರೆದು ಬಿಡಬೇಕು ನೀರನ್ನು ಮುಟ್ಟೋದಕ್ಕೆ ಅಂತೇಳಿ. ಆದರೂ ಕೂಡ ಅದು ಆಚರಣೆಗೆ ಬಂದಿರೋದಿಲ್ಲ. ಬಾಬಾ ಸಾಹೇಬರು ಈ ಹೋರಾಟವನ್ನು ಕೈಗೆತ್ತಿಕೊಂಡು ಅಲ್ಲಿ ನೀರನ್ನು ಮುಟ್ಟಿ ಒಂದು ಮಾತನ್ನು ಹೇಳ್ತಾರೆ, ಈ ನೀರನ್ನು ಮುಟ್ಟೋದ್ರಿಂದ ನನ್ನ ಜೀವನ ಸಾರ್ಥಕ ಆಗ್ತದೆ ಅಂತ ನಾನು ಮುಟ್ಟಲಿಲ್ಲ. ನೀರು ಅನ್ನೋದು ಪ್ರತಿಯೊಬ್ಬ ಮಾನವನ ಹಕ್ಕು, ಆ ಕಾರಣಕ್ಕಾಗಿ ನಾನು ಈ ನೀರನ್ನು ಮುಟ್ಟಿದ್ದೀನಿ ಅಂತೇಳಿ ಬಾಬಾ ಸಾಹೇಬರು ನೀರು ಮುಟ್ಟಿ ಮಾತಾಡಿದ ನಂತರ ಮೇಲ್ವರ್ಗದ ಕಿಡಿಗೇಡಿಗಳು ಬಾಬಾ ಸಾಹೇಬರ ಮೇಲೆ, ಅವರ ಅನುಯಾಯಿಗಳ ಮೇಲೆ ಹಲ್ಲೆ ಮಾಡಿಸ್ತಾರೆ. ಅವತ್ತು ಬಾಬಾ ಸಾಹೇಬರು ಮನಸ್ಸು ಮಾಡಿದರೆ ಇಡೀ ಮಹಡ್ ನಗರವನ್ನು ಅವರ ಬೆಂಬಲಿಗರ ಜೊತೆ ಧ್ವಂಸ ಮಾಡ್ಬೋದಿತ್ತು. ಆದರೆ ಆ ಕೃತ್ಯಕ್ಕೆ ಬಾಬಾ ಸಾಹೇಬರು ಕೈ ಹಾಕಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಬಾಬಾ ಸಾಹೇಬರು ಕಟ್ಟ ಗೌತಮ ಬುದ್ಧರ ಅನುಯಾಯಿಗಳು, ಅವರ ಆರಾಧಕರು. ಅವರ ಶಾಂತಿ, ಪ್ರೀತಿ, ಕರುಣೆ ಈ ಮಂತ್ರಗಳನ್ನು ಮೈಗೂಡಿಸ್ಕೊಂಡು ಅವರ ಅನುಯಾಯಿಗಳಿಗೆ ಕರೆ ಕೊಡ್ತಾರೆ, ಅವ್ರು ಏನು ಬೇಕಾದರೂ ಮಾಡಲಿ, ನೀವು ಮಾತ್ರ ಅವ್ರ ಮೇಲೆ ಪ್ರತಿಯಾಗಿ ಕೈ ಮಾಡಬೇಡಿ ಅಂಥೇಳಿ. ಆ ನಂತರದಲ್ಲಿ ಬಾಬಾ ಸಾಹೇಬರು ಕಾಳಾರಾಮ್ ದೇವಸ್ಥಾನ ಪ್ರವೇಶದ ಹೋರಾಟವನ್ನು ಕೈಗೆ ತಗೊಳ್ತಾರೆ. ಇಡೀ ಭಾರತದ ಅಸ್ಪೃಶ್ಯರ ಮೇಲಿನ ದೌರ್ಜನ್ಯಗಳು ಯಾವ ಮಟ್ಟಕ್ಕಿದೆ ಅನ್ನೋದನ್ನು ಬ್ರಿಟಿಷ್ ಸರ್ಕಾರಕ್ಕೆ ತೋರಿಸ್ಕೊಡ್ತಾರೆ. ಆ ಮೂಲಕ ಟೆಲಿಗ್ರಾಮಲ್ಲಿ ಕಳಿಸಿರ್ತಾರೆ, ನಿಮ್ಮ ಮಗ, ಪ್ರೀತಿಯ ಮಗ ರಾಜರತ್ನ ಅಪೌಷ್ಟಿಕತೆಯಿಂದ ಸಾವನ್ನಪ್ಪಿದ್ದಾನೆ. ಆದರೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನೀವು ಈ ಘಟನೆಯಿಂದ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ಭಾರತಕ್ಕೆ ವಾಪಸ್ ಬರಬೇಡಿ. ನಮ್ಮ ಒಬ್ಬ ಮಗ ಸತ್ತೋದ್ರೂ ಚಿಂತೆ ಇಲ್ಲ, ಆದರೆ ಈ ದೇಶದ ಲಕ್ಷಾಂತರ ನಮ್ಮ ಮಕ್ಕಳು ಬಿಡುಗಡೆಗೆ ನೀವು ಓದಲೇಬೇಕಾಗಿದೆ, ನೀವು ಓದನ್ನು ಮುಗಿಸಿ ಬನ್ನಿ ಅಂತೇಳಿ ಅದು ತಡವಾಗಿ ಕೊಟ್ಟಿರ್ತಾಳೆ. ಸತ್ತಾಗ ಆ ಟೆಲಿಗ್ರಾಮ್ ಕೊಟ್ಟಿರಲ್ಲ. ಇಷ್ಟೆಲ್ಲ ನೋವುಗಳ ಮಧ್ಯೆ ಅಂಬೇಡ್ಕರ್ ಅವರು ತಮ್ಮ ವಿದ್ಯಾಭ್ಯಾಸಗಳನ್ನು ಎಲ್ಲ ಮುಗಿಸ್ಕೊಂಡು ಬಂದು ಈ ಭಾರತದಲ್ಲಿ ಮೊದಲ ಹೋರಾಟಗಳನ್ನು ಆರಂಭ ಮಾಡಿ ನಂತರ ಸಂವಿಧಾನ ಬರೆಯೋದಕ್ಕೆ ಮುಂದಾಗ್ತಾರೆ. ನನ್ನ ಜನಾಂಗಕ್ಕೆ ರಕ್ಷಣೆಗೋಸ್ಕರ ಕಾನೂನುಗಳು ಬೇಕು, ಅವು ಸಂವಿಧಾನದಲ್ಲಿ ಅಳವಡಿಸಲೇಬೇಕು ಅಂತೇಳಿ ಹೋರಾಟವನ್ನು ಮಾಡ್ತಾನೆ. ಸಂವಿಧಾನ ರಚನಾ ಸಮಿತಿಗೆ ಸದಸ್ಯರಾಗಿ ಆಯ್ಕೆ ಆಗ್ತಾರೆ. 12 ಗಂಟೆ ಟೈಮಲ್ಲಿ ಊರೊಳಗೆ ನಾವು ಹೋಗ್ಬೇಕಾಗಿತ್ತು. ಊರೊಳಗೆ ಹೋಗೋದಕ್ಕೂ ಮುಂಚೆ ಕೊರಳಿಗೆ ಒಂದು ಕುಡಿಕೆ, ಸೊಂಟಕ್ಕೊಂದು ಪರಕೆಯನ್ನು ನಾವು ಕಟ್ಕೊಂಡು ಊರೊಳಗೆ ಹೋಗಬೇಕಾಗಿತ್ತು. ಜಾಗಟೆ ಬಾರಿಸ್ಕಂತ ಒಬ್ಬ ಅಸ್ಪೃಶ್ಯ ಶೂದ್ರ ಬರ್ತಾ ಇದ್ದೀನಿ, ನೀವು ಯಾರಾದರೂ ಇದ್ದರೆ ನನ್ನ ಕಣ್ಣಿಗೆ ಬೀಳದೆ ಇರೋ ಥರ ಒಳಗಿರಿ ಅಂತೇಳಿ. ಕೊರಳಿಗೆ ಕುಡಿಕೆ ಯಾಕೆ ಕಟ್ಕೋಬೇಕಾಗಿತ್ತು ಅಂದರೆ, ಆವಾಗ ಓಡಾಡುವಾಗ ಏನಾದರೂ ಕೆಮ್ಮು ಬಂದು ಉಗುಳಬೇಕು ಅಂತ ಸಂದರ್ಭ ಬಂದರೆ ಅದು ನೆಲದ ಮೇಲೆ ಹೋಗಿದ್ರೆ ಮೇಲ್ವರ್ಗದವ್ರು ಅದನ್ನು ತುಳಿದ್ರೆ ಮೈಲಿಗೆ ಆಗ್ತದೆ ಅನ್ನೋ ಕಾರಣಕ್ಕೆ ಅದರಲ್ಲೇ ಉಕ್ಕೋಬೇಕಾಗಿತ್ತು. ಸೊಂಟಕ್ಕೆ ಪರಕೆ ಯಾಕೆ ಕಟ್ಕೋಬೇಕಾಗಿತ್ತು ಅಂದರೆ, ನಾವು ಓಡಾಡುವ ಹೆಜ್ಜೆ ಗುರುತು ಬೀಳಬಾರ್ದು ನೆಲದ ಮೇಲೆ. ಆ ನೆಲದ ಮೇಲೆ ಬೇರೆಯವರು ಮೇಲ್ವರ್ಗದವ್ರು ಓಡಾಡಿದ್ರೆ ಅವ್ರಿಗೆ ಮೈಲಿಗೆ ಆಗ್ತದೆ ಅಂತೇಳಿ ನಮ್ಮ ಸೊಂಟಕ್ಕೆ ಪರಕೆಗಳನ್ನು ಕಟ್ಟಿಸ್ತಾ ಇದ್ರು. ಮಧ್ಯಾಹ್ನ ಸುಡು ಬಿಸಿಲಲ್ಲಿ ಯಾಕೆ ಬರಬೇಕಾಗಿತ್ತು ಅಂದರೆ, ಮಧ್ಯಾಹ್ನ ಸುಡು ಬಿಸಿಲಿನಲ್ಲಿ ತನ್ನ ನೆರಳು ತನ್ನ ಕಾಲು ಬುಡದಲ್ಲಿ ಇರ್ತದೆ. ಬೆಳಗ್ಗೆ ಆದರೆ ಈ ಕಡೆ ಒಂದು 10 ಅಡಿ, ಈ ಕಡೆ ಸಂಜೆ ಆದರೆ ಈ ಕಡೆ ಒಂದು 10 ಅಡಿ ನಮ್ಮ ನೆರಳು ಹೋಗಿರ್ತದಲ್ವ. ನಮ್ಮ ನೆರಳು ಕೂಡ ಮೇಲ್ವರ್ಗದವ್ರ ಮೇಲೆ ಸೋಕಬಾರ್ದು ಅಂತ ಇಷ್ಟರ ಮಟ್ಟದ ಅಸ್ಪೃಶ್ಯತೆಯನ್ನು ಅನುಭವಿಸಿದಂಥ ಬಾಬಾ ಸಾಹೇಬರು ಇದನ್ನು ಮೆಟ್ಟಿ ನಿಲ್ಲಬೇಕು, ಭಾರತದಲ್ಲಿ ಸಮಾನತೆಯನ್ನು ತರಬೇಕು, ಸ್ವಾತಂತ್ರ್ಯವನ್ನು ತರಬೇಕು, ಭ್ರಾತೃತ್ವವನ್ನು ತರಬೇಕು, ಪ್ರಜಾಪ್ರಭುತ್ವವನ್ನು ಈ ದೇಶದಲ್ಲಿ ನೆಲೆಗೊಳಿಸಬೇಕು ಅಂತೇಳಿ ತಮ್ಮ ಇಡೀ ಜೀವಮಾನವನ್ನು ತ್ಯಾಗ ಮಾಡಿ ಸಂವಿಧಾನವನ್ನು ಬರ್ಕೊಟ್ಟಿದ್ದಾರೆ. ಆದರೆ ಸಂವಿಧಾನದಲ್ಲಿ ಬಾಬಾ ಸಾಹೇಬರು ನಮಗೆ ಗಳಿಸ್ಕೊಟ್ಟಂಥ ಉದ್ಯೋಗದ ಹಕ್ಕನ್ನು,
ಈಗಿನ ಮನುವಾದಿ ಸರ್ಕಾರಗಳು ಖಾಸಗೀಕರಣ ಮಾಡೋದ್ರ ಮೂಲಕ ಬಾಬಾ ಸಾಹೇಬರು ಕೊಟ್ಟಂಥ ರಿಸರ್ವೇಷನನ್ನು ಮೊಟಕುಗೊಳಿಸ್ತಾ ಇದ್ದಾರೆ. ಹಾಗೆ ಶಿಕ್ಷಣದ ಹಕ್ಕು, ಬಾಬಾ ಸಾಹೇಬರು ಸಂವಿಧಾನದಲ್ಲಿ ಅಳವಡಿಸಿರ್ತಕ್ಕಂಥ ಸಾರ್ವಜನಿಕ ಮತ್ತು ಉಚಿತ ಶಿಕ್ಷಣವನ್ನು ಇವತ್ತು ಹೊಸ ರಾಷ್ಟ್ರೀಯ ನೀತಿಯನ್ನು ತರೋದ್ರ ಮೂಲಕ ಬಡವರಿಗೆ ಶಿಕ್ಷಣದ ಹಕ್ಕನ್ನು ವಂಚಿತರನ್ನಾಗಿ ಮಾಡ್ತಾ ಇದ್ದಾರೆ. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿ ಏನಿದೆ ಅನ್ನೋದು ನಮ್ಮವ್ರಿಗೆ ಯಾರಿಗೂ ಇದುವರೆಗೂ ಗೊತ್ತಾಗ್ತಾನೆ ಇಲ್ಲ. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿ ಒಂದು ಕಾಂಪ್ಲೆಕ್ಸ್ ಸಿಸ್ಟಮ್ ಮಾಡಿದ್ದಾರೆ. ಅವನು 1ನೇ ತರಗತಿಯಿಂದ ಏನೇ ಡಿಗ್ರಿ ಓದೋವರೆಗೂ ಒಂದೇ ಕಾಂಪ್ಲೆಕ್ಸಲ್ಲಿ ಓದಬೇಕು ಅಂತೇಳಿ. ಎಷ್ಟು ಸರ್ಕಾರಿ ಶಾಲೆಗಳಲ್ಲಿ ಅಷ್ಟು ಆ ಥರದ ಕಾಂಪ್ಲೆಕ್ಸ್ ಸಿಸ್ಟಮ್ ಇದೆ. ಇವತ್ತು ಸರ್ಕಾರಿ ಶಾಲೆನಲ್ಲಿ ನಮ್ಮ ಮಕ್ಕಳಿಗೆ ಹೋಗಿ ಸೇರಿಸಿ ಒಂದು ಎಂಟ್ರೆನ್ಸ್ ಫೀಸ್ ಕಟ್ಟಿ ಬಂದರೆ ಇನ್ಯಾವ ಖರ್ಚು ಇರೋದಿಲ್ಲ. ಉಚಿತವಾಗಿ ಪುಸ್ತಕ, ಪೆನ್ನು, ಬಟ್ಟೆ ಎಲ್ಲ ಕೊಟ್ಟು ನಮ್ಮ ಮಕ್ಕಳಿಗೆ ಶಿಕ್ಷಣ ಸಿಗ್ತಾ ಇದೆ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಸಿಗ್ತಾ ಇದೆ. ಈ ರಾಷ್ಟ್ರೀಯ ಏನು ಶಿಕ್ಷಣ ನೀತಿ ಜಾರಿ ಆದರೆ ಆ ಥರದ ಬಿಲ್ಡಿಂಗ್ಗಳನ್ನ ಕಟ್ಟೋರು ಯಾರು? ಕಾರ್ಪೊರೇಟ್ ಕಂಪ್ನಿಯವರು. ಅವರು ಫಸ್ಟಿಗೆ ಫ್ರೀಯಾಗಿ ಅಡ್ಮಿಷನ್ ಕೊಟ್ಟರು ಕೂಡ ಆ ನಂತರದಲ್ಲಿ ಡಿಮ್ಯಾಂಡ್ ಮಾಡೋಕ್ಕೆ ಶುರು ಮಾಡಿದ್ರೆ ನಮ್ಮ ಮಕ್ಕಳು ಶಾಲೆಯಿಂದ ವಂಚಿತರಾಗ್ತಾರೆ. ಆಮೇಲೆ ಅದರಲ್ಲಿ ಇನ್ನೊಂದು ಹೇಳ್ತಾರೆ, 7 ವರ್ಷದವರೆಗೂ ಅವ್ರಿಗೇನು ಇಷ್ಟ ಬರುತ್ತೋ ಅದನ್ನು ಓದ್ಬೋದು 7ನೇ ತರಗತಿವರೆಗೆ. ಅದಾದಮೇಲೆ ಬೇಕಾದ್ರೆ ಕೌಶಲ್ಯಾಭಿವೃದ್ಧಿ ತರಬೇತಿಯನ್ನು ಪಡಿಬಹುದು ಅಂತ ಹೇಳಿ ಒಂದು ಹೊಸ ತಂತ್ರವನ್ನು ಬಳಸ್ತಾ ಇದ್ದಾರೆ. ಇದರ ಅರ್ಥ ಏನಪ್ಪ ಅಂದರೆ 7ನೇ ತರಗತಿ ಓದುವಾಗ ಅವನ ವಯಸ್ಸು ಎಷ್ಟಿರುತ್ತೆ? ಒಂದು 12-13 ವರ್ಷ ಇರ್ತದೆ. 12-13 ವರ್ಷದ ಯುವಕನಿಗೆ ಯಾವ ರೀತಿಯ ಕೌಶಲ್ಯದ ತರಬೇತಿಯನ್ನು ಕೊಡ್ಬೋದು ನಾವು? ಈಗ ಚಪ್ಪಲಿ ಹೊಲಿಯೋನ ಮಗನಿಗೆ ಏನು ತರಬೇತಿ ಕೊಡ್ತಾರೆ? ಅವನು ಏನು ಬಯಸ್ತಾನೆ? ನಾನು ಕೂಡ ಚಪ್ಪಲಿ ಹೊಲಿಬೇಕು ಅನ್ನೋದು ಹೊಸ ಒಂದು ತಲೆಯಲ್ಲಿ ಐಡಿಯಾ ಬರ್ತದೆ ಆ ಚಿಕ್ಕ ಮಗುಗೆ. ಈಗ ಬಾಲ್ಯ ಪದ್ಧತಿ ಇದೆಯಲ್ಲ, ಬಾಲ ಕಾರ್ಮಿಕ ಪದ್ಧತಿಯನ್ನು ಸರ್ಕಾರ ನಿಷೇಧ ಮಾಡ್ತದೆ. ಆದರೆ ಇಲ್ಲಿ ಕೌಶಲ್ಯಾಭಿವೃದ್ಧಿ ತರಬೇತಿ ಕೊಡಬೇಕು ಅನ್ನೋ ನೆಪದಲ್ಲಿ ನಮ್ಮ ಮಕ್ಕಳನ್ನ ಮತ್ತೆ ಬಾಲ ಕಾರ್ಮಿಕ ಪದ್ಧತಿಗೆ ಒಳಗೆ ದೂಡ್ತಾ ಇದೆ. ಒಬ್ಬ ಕುಂಬಾರನ ಮಗ ಮಡಿಕೆ ಕಲಿಯೋದನ್ನು, ಅವನು ಮಡಿಕೆ ಮಾಡೋದನ್ನು ಕಲಿಯಕ್ಕೆ ಹೋಗ್ಬೋದಲ್ಲಿ. ಸೊ ಆ ಜಾತಿಗೂ ವೃತ್ತಿಗೂ ಇರ್ತಕ್ಕಂಥ ಸಂಬಂಧವನ್ನು ಮತ್ತೆ ಮತ್ತೆ ಗಟ್ಟಿಗೊಳಿಸುವ ಒಳ ಹುನ್ನಾರ ಈ ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿದೆ. ನಮ್ಮ ದೇಶದ ಸಂವಿಧಾನವನ್ನು ಬಚಾವ್ ಮಾಡಬೇಕಾಗಿದೆ. ನಾವು ದಲಿತ ಸಂಘರ್ಷ ಸಮಿತಿಯ ಎಲ್ಲ ಕಾರ್ಯಕರ್ತರು, ಪದಾಧಿಕಾರಿಗಳು ಸಂವಿಧಾನದ ರಕ್ಷಕರಾಗಿ, ಸಂವಿಧಾನ ರಕ್ಷಣೆಯ ಸೇನಾನಿಗಳಾಗಿ ಕೆಲಸ ಮಾಡಬೇಕಾಗಿದೆ. ಆ ಕಾರಣದಿಂದ ದಲಿತ ಸಂಘರ್ಷ ಸಮಿತಿಯ ಸಂಘಟನೆಯನ್ನು ನಾವು ಎಲ್ಲ ಹಳ್ಳಿಗಳಲ್ಲಿ ಗಟ್ಟಿಗೊಳಿಸಿ ಜಾಗೃತರನ್ನಾಗಿ ಮಾಡಿಸಿ ಅವರಿಗೆ ವಿವೇಕವನ್ನು, ಪ್ರಜ್ಞೆಯನ್ನು ನಾವು ತುಂಬಬೇಕಾಗಿದೆ. ಆ ಕಾರಣದಿಂದ ದಲಿತ ಸಂಘರ್ಷ ಸಮಿತಿಯನ್ನು ಗಟ್ಟಿಮುಟ್ಟಾಗಿ ನಾವು ಕಾರ್ಯಕ್ರಮಕ್ಕೆ ಕರೆಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಅನಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಕೃಷ್ಣಪ್ಪ. ನನ್ನ ಹೆಸರು ಪ್ರೇಮ್ ಭೈರಪ್ಪ ಅಂತ. ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಒಂದು ಸಂಘಟನೆಯನ್ನು ಈ ದಿನ ಬಲಪಡಿಸಲಿಕ್ಕೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆಯನ್ನು ಆಚರಿಸಲಿಕ್ಕೆ ಈ ದಿನ ಪ್ರವಾಸಿ ಮಂದಿರದಲ್ಲಿ ಸಾಗರದ ಪ್ರವಾಸಿ ಮಂದಿರದಲ್ಲಿ ಸಭೆ ಸೇರಿದ್ದೀವಿ. ಈ ಒಂದು ಸಭೆಗೆ ನಮ್ಮ ಜಿಲ್ಲಾ ವಿಭಾಗೀಯ ಸಂಚಾಲಕರಾದ ಹಾಲೇಶ್ ಅಣ್ಣವರು ಹಾಗೂ ಜಿಲ್ಲಾ ಸಂಘಟನೆಯ ಅನೇಕ ಮುಖಂಡರುಗಳು ಹಾಗೂ ನಮ್ಮ ತಾಲೂಕಿನಿಂದ ವಿವಿಧ ಹಳ್ಳಿಗಳಿಂದ ದಲಿತ ಮುಖಂಡರುಗಳು ಹಾಗೂ ಈ ಯುವ ಮುಖಂಡರುಗಳು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದೀವಿ. ಜೊತೆಗೆ ಈ ಸಂಘಟನೆಯನ್ನು ಗಟ್ಟಿಗೊಳಿಸಿ ನಾವು ಪ್ರತಿ ಹಳ್ಳಿಗೂ ಈ ಸಂಘಟನೆಯನ್ನು ಗಟ್ಟಿಗೊಳಿಸಲಿಕ್ಕೆ ಎಲ್ಲರೂ ಸೇರಿ ಒಂದು ನಿರ್ಧಾರವನ್ನು ಮಾಡಿದ್ದೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.